ಬಾದಾಮಿ ಮತಕ್ಷೇತ್ರಕ್ಕೆ ಕೊಟ್ಟಂಥದ್ರ ಬಗ್ಗೆ ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ. ಕೆರೂರು ಏತ ನೀರಾವರಿ ಅನ್ನುವಂಥ ಕಾರ್ಯಕ್ರಮಕ್ಕೆ ಮಾನ್ಯ ಸಭಾಧ್ಯಕ್ಷರೇ ಸಾವಿರಾರು ಕೋಟಿಯನ್ನು ಕೊಡುವಂಥ ಕೆಲಸವನ್ನು ನನ್ನ ಸರ್ಕಾರ ಮಾಡಿದ್ದು ಭಾಳ ಒಂದು ಸಂತೋಷದ ಸುದ್ದಿ ಅನ್ನುವಂಥ ವಿಚಾರ. ಭಾಳ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಂಥ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಒಂದು ಇಲಾಖೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಬಜೆಟಲ್ಲಿ ಘೋಷಣೆ ಮಾಡಿದ್ದು ಭಾಳ ಮುಖ್ಯವಾಗಿ ನಾವೆಲ್ಲ ರೈತಾಪಿ ವರ್ಗದಿಂದ ಬಂದಂಥ ನಮ್ಮ ಇಡೀ ಮತಕ್ಷೇತ್ರದ ಜನರು ಅವರು ಇಡೀ ನಮ್ಮ ಸರ್ಕಾರಕ್ಕೆ ಮತ್ತು ಅವರಿಗೆ ಚಿರಋಣಿ ಆಗಿರ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳ್ತೇನೆ. ಯಾಕಂದರೆ ಇದರಿಂದ 45,000 ಎಕರೆ ಭೂಮಿ ಏನಾಗ್ತದೆ ನೀರಾವರಿಗೆ ಒಳಪಡುವಂಥದ್ದು ವ್ಯಾಪ್ತಿ ಮಾನ್ಯ ಸಭಾಧ್ಯಕ್ಷರು. ಅದರಿಂದ ಎಷ್ಟೋ ಮಂದಿ ರೈತರ ಬದುಕನ್ನು ಒಂದು ಒಳ್ಳೆ ರೀತಿಯಾಗಿ ರೂಪಿಸ್ಬೋದು ಅನ್ನೋದಕ್ಕೆ ಇದು ಒಂದು ಸಣ್ಣ ಉದಾಹರಣೆ. ಅದರ ಜೊತೆಗೆ ಅದೇ ಇಲಾಖೆಯಿಂದ ಮಾನ್ಯ ಉಪಮುಖ್ಯಮಂತ್ರಿಗಳ ಇಲಾಖೆಯಿಂದ ಒಂದು ನಮ್ಮ ಕೆನಾಲ್ಗಳನ್ನು ಅಭಿವೃದ್ಧಿಪಡಿಸೋದಕ್ಕೋಸ್ಕರ ಕೂಡ ಒಂದು 125 ಕೋಟಿಯ ಒಂದು ಅನುದಾನವನ್ನು ಕೂಡ ಕೊಟ್ಟಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಹಾಗಾಗಿ ಅವರಿಗೂ ಕೂಡ ನಾನು ಈ ಸಂದರ್ಭದಾಗ ಅವರಿಗೆ ಅಭಿನಂದನೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅದರ ಜೊತೆಗೆ ಕಾರ್ಮಿಕ ಇಲಾಖೆಯಿಂದ ಮಾನ್ಯ ಸಭಾಧ್ಯಕ್ಷರೇ ಎಷ್ಟೋ ಮಂದಿಗೆ ಕಾರ್ಮಿಕ ಮಕ್ಕಳಿಗೆ ಶಿಕ್ಷಣ ಸಿಗೋದೇ ಇಲ್ಲ. ಅಂಥದ್ರಲ್ಲಿ ಈ ಬಜೆಟ್ ಒಳಗಡೆ ನಮಗೆ ಒಂದು ಅವಕಾಶವನ್ನು ನಮ್ಮ ಮತಕ್ಷೇತ್ರಕ್ಕೆ ಮಾಡಿಕೊಟ್ಟಿದ್ದು ಸಂತೋಷ್ ಲಾಡ್ ಅವರ ಇಲಾಖೆಯಿಂದ ಮಾನ್ಯ ಸಭಾಧ್ಯಕ್ಷರೇ. ಅವರು ಸಚಿವರು ಒಂದು ಶ್ರಮಿಕ ವಸತಿ ಶಾಲೆಯನ್ನು ನಮ್ಮ ಬಾದಾಮಿ ಮತಕ್ಷೇತ್ರಕ್ಕೆ ಕೊಟ್ಟಿದ್ದು ನಾನು ಅವರಿಗೆ ಈ ಸಂದರ್ಭದಲ್ಲೇ ಅಭಿನಂದನೆಯನ್ನು ಸಲ್ಲಿಸೋಕೆ ಪ್ರಯತ್ನ ಮಾಡ್ತೇನೆ. ವಿಶೇಷವಾಗಿ ಮಾನ್ಯ ಸಭಾಧ್ಯಕ್ಷರು ನಾನು ಪ್ರತಿಯೊಂದು ಇಲಾಖೆಯಿಂದ ಕೂಡ ನಾನು ಹೇಳ್ಬೋದು. ಆದರೆ ಮುಖ್ಯವಾಗಿ ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಒಂದು ವಿಷಯವನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಲೇಬೇಕು. ನಮಗೆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟನ್ನು ಭಾಳ ಜನ ಚರ್ಚೆಗೆ ಅದನ್ನು ಒಳಪಡಿಸಿದ್ದಾರೆ ಮಾನ್ಯ ಸಭಾಧ್ಯಕ್ಷರು. ಈ ಸದನದಲ್ಲಿ ಹಲವಾರು ರೀತಿಯಾಗಿ ಕೂಡ ನಾವು ಅದನ್ನು ಬೇರೆ ರೀತಿಯಾದಂಥ ಹೋರಾಟಗಳನ್ನು ಕೂಡ ನಾವು ಕಂಡೀವಿ. ವಿಶೇಷವಾಗಿ ನಮ್ಮ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ಇಡೀ ನಮ್ಮ ಸಚಿವರು ಎಲ್ಲ ಗೌರವಾನ್ವಿತ ಸಚಿವರು ಕೂಡಿಕೊಂಡು UKPಗೆ ಸಂಬಂಧಪಟ್ಟಂಥ ಒಂದು ನಿರ್ಧಾರವನ್ನು ತಗೊಂಡಂಥದ್ದನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಬೇಕಾಗ್ತೈತೆ. ಯಾಕಂದರೆ ಸಾವಿರಾರು ಕೋಟಿ ಬಹಳ ಅವಶ್ಯಕತೆ ಐತೆ ಮಾನ್ಯ ಸಭಾಧ್ಯಕ್ಷರೇ. ಹೆಚ್ಚು ಕಡಿಮೆ 1 ಲಕ್ಷಕ್ಕಿಂತ ಹೆಚ್ಚು ಅನುದಾನ ಬರೀ ನಮ್ಮ UKPಗೆ ಬೇಕಾಗ್ತದೆ. ಅಲ್ಲಿ ಮುಖ್ಯವಾಗಿ ಒಂದನೇ ಹಂತದಲ್ಲಿ ನಾವು ಗಮನ ಹರಿಸಿದ್ದನ್ನು ನೋಡೋದಾದ್ರೆ ಮೊನ್ನೆ ಬಜೆಟಲ್ಲಿ 3,000 ಕೋಟಿ ಅನುದಾನವನ್ನು ಅದಕ್ಕೆ ಕಾಯ್ದಿರಿಸಿರೋದು ಭಾಳ ಮುಖ್ಯವಾಗಿ ನಾವು ಗಮನ ಹರಿಸ್ಬೇಕಾಗ್ತದೆ. ಯಾಕಂದರೆ 40 ಲಕ್ಷ ಯಾರು ಅಂದರೆ ಕೃಷಿ ಭೂಮಿ ಅಂತಂದರೆ ಅದು ನೀರಾವರಿ ಇರುವಂಥ ಭೂಮಿಗೆ ಮತ್ತು ಇನ್ನು 30 ಲಕ್ಷವನ್ನು ಖುಷ್ಕಿ ಭೂಮಿಗೆ ಕೊಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದ ಮಾನ್ಯ ಸಭಾಧ್ಯಕ್ಷರೇ. ಆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಕುಂತ್ಕೊಂಡು ಮಾಡಿರುವಂಥದ್ದಲ್ಲ. ನಮ್ಮ ಇಡೀ ಭಾಗದ ರೈತರನ್ನು ಕರೆದು ಅವರು ಎಲ್ಲ ಮುಖಂಡರನ್ನು ಕರೆದು ಅವ್ರನ್ನೆಲ್ಲರನ್ನ ಮತ್ತು ಅದರ ಜೊತೆಗೆ ಎಲ್ಲ ಪಕ್ಷದವರ ಮುಖಂಡರನ್ನು ಕರೆದು ಅವರ ಒಂದು ಸಮಕ್ಷಮದಲ್ಲಿ ಚರ್ಚೆಗಳನ್ನು ಒಳಪಡಿಸಿ ಅವರು ಎಲ್ಲ ವಿಚಾರಗಳನ್ನು ಕೇಳಿ ಆಮೇಲೆ ಈ ಒಂದು ಒಳ್ಳೆಯ ನಿರ್ಧಾರವನ್ನು ನಮ್ಮ ಸರ್ಕಾರ ತೊಗೊಂಡೈತೆ. ಇದರ ಜೊತೆಗೆ ಯಾರಿಗಿದು ಒಳ್ಳೇದಾಗ್ತೈತೆ ಅನ್ನುವಂಥದ್ದು ಮಾನ್ಯ ಸಭಾಧ್ಯಕ್ಷರು. ಬೇರೆ ಪಕ್ಷದವರೆಲ್ಲ ಇದ್ದಾಗ ಹಿಂದಿನ ಸರ್ಕಾರದವರು ನಾವು 25 ಲಕ್ಷ ಕೊಡ್ತೀವಿ 30 ಲಕ್ಷ ಕೊಡ್ತೀವಿ ಅಂತ ಬರೀ ಘೋಷಣೆ ಮಾಡಿ ಹೋಗಿದ್ರು. ಆದರೆ ಯಾವುದೇ ಬಜೆಟಲ್ಲಿ ಕೂಡ ಕಾಯ್ದಿರಿಸಿರುವಂಥ ಕೆಲಸವನ್ನು ಅಥವಾ ಘೋಷಣೆ ಮಾಡುವಂಥ ಕೆಲಸವನ್ನು ಯಾವ ಸರ್ಕಾರನೂ ಮಾಡಿರಲಿಲ್ಲ ಮಾನ್ಯ ಸಭಾಧ್ಯಕ್ಷರು. ಇದಕ್ಕೆ ನಾವು ಏನೇ ವಿಚಾರ ಮಾಡಬೇಕಪ್ಪ ಅಂದರೆ ಇಡೀ ನಮ್ಮ ಜಿಲ್ಲೆ ರೈತರು ಅಥವಾ ಬಿಜಾಪುರಿನ ರೈತರಾಗಲಿ ಅಥವಾ ನಮ್ಮ ಭಾಗದ ರೈತರು ನಾವು ಎಲ್ಲರೂ ಕೂಡಿ ನಮ್ಮ ಇಡೀ ಸರ್ಕಾರಕ್ಕೆ ಚಿರಋಣಿ ಆಗಿರ್ಬೇಕಂತ ನಾನು ಭಾವಿಸ್ಕೊತೀನಿ ಮಾನ್ಯ ಸಭಾಧ್ಯಕ್ಷರೇ. ಯಾಕಂದರೆ ಇಷ್ಟು ದೊಡ್ಡದಾದ ಮೊತ್ತವನ್ನು ಕೊಡೋದಕ್ಕೆ ನಿರ್ಧಾರ ಮಾಡೋದನ್ನು ಕೂಡ ಅಷ್ಟು ಸುಲಭ ಅಲ್ಲ. ಅಂಥ ನಿರ್ಧಾರವನ್ನು ನಮ್ಮ ಸರ್ಕಾರದವರು ತೊಗೊಂಡದ್ದು ಅವರಿಗೆ ನಾವು ಎಷ್ಟು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಹೇಳಿದ್ರು ಕೂಡ ಕಡಿಮೆ. ಅದರ ಜೊತೆಗೆ ಅನುದಾನವನ್ನು ಕಾಯ್ದಿರಿಸೋದು ಕೂಡ ಬಹಳ ವಿಶೇಷವಾಗಿ ಗಮನ ಹರಿಸ್ಬೇಕಾಗ್ತೈತಿ. ಆ ಒಂದು ನಿಟ್ಟಿನೊಳಗೆ ನಮ್ಮ ಇಡೀ ಜಿಲ್ಲೆ ಮತ್ತು ನಮ್ಮ ಜಿಲ್ಲೆ ಜೊತೆಗೆ ವಿಜಯಪುರ ಜಿಲ್ಲೆ ಕೂಡ ಅವರಿಗೂ ಇದು ಎಲ್ಲ ರೈತರಿಗೂ ಒಳ್ಳೆ ರೀತಿಯಿಂದ ಅವರಿಗೆ ಈ ಸೌಲಭ್ಯಗಳು ಸಿಗುವಂಥದ್ದಾಗೈತಿ. ಅದರ ಹಂತವಾಗಿ ಈ ಅನುದಾನವನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಾಕತ್ತೈತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅದರ ಜೊತೆಗೆ ಅವರೆಲ್ಲ ಹೇಳಿದ್ರು ಮಾನ್ಯ ಸಭಾಧ್ಯಕ್ಷರು ನಮ್ಮ ಸರ್ಕಾರ ಬಂದ ಮೇಲೆ ಯಾವುದೇ ರೀತಿ ಒಳ್ಳೆ ಕಾರ್ಯಕ್ರಮಗಳು ಮಾಡಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದರು. ಮಾನ್ಯ ಸಭಾಧ್ಯಕ್ಷರ ಮೆಡಿಕಲ್ ಕಾಲೇಜ್ ಬೇಕಾಗಿತ್ತು ನಮ್ಮ ಇಡೀ ಬಾಗಲಕೋಟೆ ಜಿಲ್ಲೆಗೆ. ನಾವು ಹಲವಾರು ವರ್ಷಗಳಿಂದ ಇದಕ್ಕೆ ಬೇಡಿಕೆಗಳನ್ನು ಇಟ್ಟಿದ್ದನ್ನು ನಾವು ಗಮನ ಹರಿಸ್ತೇವೆ. ಇದಕ್ಕೆ ಹೋರಾಟ ಸಂಘಗಳು ಬೇರೆ ಸಂಘಗಳು ಬಂದು ಹೋರಾಟವನ್ನು ಮಾಡಿದ್ದನ್ನು ಕಂಡೀವಿ. ಆದರೆ 2017-18 ಸಾಲಿನಲ್ಲಿ ಕೂಡ ನಮ್ಮ ಅವತ್ತಿನ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಹೇಬರು ಬಜೆಟಲ್ಲಿ ಘೋಷಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದು. ಆದರೆ ಮುಂದಿನ ದಿನಮಾನದಲ್ಲಿ ಅದು ಮಾಡೋಕ್ಕೆ ಆಗಿರಲಿಲ್ಲ. ಆದರೆ ಬೇರೆ ಪಕ್ಷದವರು ಬಂದಂಥ ಸಂದರ್ಭದಲ್ಲೂ ಕೂಡ ಯಾರು ಕೂಡ ಘೋಷಣೆ ಮಾಡೋದು ಆಯಿತು, ಕೊನೆ ಪಕ್ಷ ಅದಕ್ಕೆ ಅನುದಾನವನ್ನು ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ ಮಾನ್ಯ ಸಭಾಧ್ಯಕ್ಷರು.
ಹೋದ 4-5 ವರ್ಷದಲ್ಲಿ ಬಿಜೆಪಿ ಸರ್ಕಾರ ಅಥವಾ ಬೇರೆ ಸರ್ಕಾರದವರು ಇದ್ದಂಥ ಸಂದರ್ಭದಲ್ಲಿ ಕೂಡ ಮಾಡಬೇಕಾಗಿತ್ತು, ಅದನ್ನ ಮಾಡಲಿಲ್ಲ. ಇದನ್ನ ನಾವು ಈ ಸಂದರ್ಭದಲ್ಲಿ ಯಾಕೆ ವ್ಯಕ್ತಪಡಿಸ್ತೀನಿ ಅಂದ್ರೆ, ಬಡವರ ಬಗ್ಗೆ ಕಾಳಜಿ ಇರುವಂಥದ್ದಾಗಲಿ ಅಥವಾ ರೈತ ಕುಟುಂಬದವರು ಅಥವಾ ಅಲ್ಪಸಂಖ್ಯಾತರು, ಹಿಂದುಳಿದವರು ಯಾರು ಈ ಸಮಾಜದೊಳಗೆ ಬಡತನಕ್ಕೆ ಒಳಪಟ್ಟಾರ ಅಂಥವ್ರಿಗೆ ಶಿಕ್ಷಣ ಸಿಗೋದೇ ಒಂದು ದೊಡ್ಡ ಕಷ್ಟ. ಅಂಥದ್ರಲ್ಲಿ ಅವರಿಗೆ ಒಂದು ವೈದ್ಯಕೀಯ ಶಿಕ್ಷಣ ಸಿಗೋದು, ಮೆಡಿಕಲ್ ಎಜುಕೇಶನ್ ಸಿಗೋದು ಅಂತೂ ಅದಕ್ಕೆ ದೊಡ್ಡ ಕನಸೆ ಮಾನ್ಯ ಸಭಾಧ್ಯಕ್ಷರೇ. ಅಂತ ಒಂದು ನಿಟ್ಟಿನ ಒಳಗೆ ಅವರಿಗೆ ಉಪಕಾರ ಆಗಬೇಕು, ಅವ್ರಿಗೆ ಒಳ್ಳೇದಾಗಬೇಕಂತ ಹೇಳಿ ಮೆಡಿಕಲ್ ಕಾಲೇಜನ್ನು ತರುವಂಥ ಕೆಲಸವನ್ನ, ಆಸ್ಪತ್ರೆಯನ್ನು ತರುವಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡೈತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ. ಎಲ್ಲರೂ ಕೇಳಿದ್ರು, ಇಲ್ಲ ನಮಗೆ ಬಜೆಟನ್ನು ಭಾಳ ಒಳ್ಳೆ ರೀತಿಯಿಂದ ಕೊಟ್ಟಿಲ್ಲ ಅನ್ನುವಂಥ ಮಾತನ್ನು ವಿರೋಧ ಪಕ್ಷದ ನಾಯಕರೆಲ್ಲ ಅದು ಪ್ರಸ್ತಾಪ ಮಾಡಿದ್ರು ಮಾನ್ಯ ಸಭಾಧ್ಯಕ್ಷರೇ. ನಾವು ಅದನ್ನೆಲ್ಲ ಮಾತಾಡ್ಕೊಂತ ಹೋದ್ವಿ ಅಂತಂದ್ರೆ ಬಹಳ ವಿಷಯಗಳನ್ನ ಚರ್ಚೆ ಮಾಡೋಕೆ ಅವಕಾಶಗಳು ಅದಾವೆ. ಯಾಕಪ್ಪ ಅಂತಂದ್ರೆ ಅವ್ರು ಯಾವ ರೀತಿಯಾಗಿ GDP ಗ್ರೋತನ್ನು ಮಾಡ್ಕೊಂಡ್ರು, ನಮ್ಗೆ ಅವ್ರಿಗೆ ಎಷ್ಟು ವ್ಯತ್ಯಾಸ ಐತೆ. ನಾವು ಇವತ್ತು 8.1% ಇದ್ರೆ ಅವ್ರು 7.4 ಸೆಂಟ್ರಲ್ ಗೌರ್ಮೆಂಟಿಂದ GDPನ ನಾವು ಗಮನ ಹರಿಸ್ಬೋದು ಮಾನ್ಯ ಸಭಾಧ್ಯಕ್ಷರೇ. ಅದ್ರ ಜೊತೆಗೆ GST ಕಲೆಕ್ಷನ್ಸ್ ಬಗ್ಗೆ ಮಾತಾಡಿದ್ರೆ ನಾವು 2ನೇ ಪ್ಲೇಸಲ್ಲಿ ಇರುವಂಥವ್ರಾಗಿವಿ. ಬರೀ ಎಲ್ಲೋ ಒಂದು ಕಡೆ ನಾವು ಇವತ್ತು ಬೇರೆ ಒಂದು ಸದಸ್ಯರು ಪ್ರಸ್ತಾಪ ಮಾಡಿದ್ರು, ಮಂಗಳೂರು ಭಾಗದಲ್ಲಿ ನಾವು 2ನೇ ಸ್ಥಾನದಲ್ಲಿ ಇರುವಂಥದ್ದು ಇಂಡಸ್ಟ್ರಿಯಲೈಸೇಷನ್ ಅಥವಾ ಇನ್ನೊಂದು ಮೆಡಿಕಲ್ ಟರ್ಮ್ಸ್ ಅಲ್ಲಿ. ಮತ್ತೆ ಬ್ಯಾಂಗ್ಳೂರಿಯನ್ಸ್ ಈ ಕಡೆ ಭಾಗದಾಗಿರುವಂಥ ಶಾಸಕರು ಹೇಳಿದ್ರು, ನಮ್ಮಿಂದನೇ ಹೈಯೆಸ್ಟ್ ರೆವೆನ್ಯೂ ಬರಾಕತ್ತೈತಿ ಈ ರಾಜ್ಯಕ್ಕೆ ಅಂತ. ಅದು ಸತ್ಯ ಇರುವಂತ ಮಾತು ಮಾನ್ಯ ಸಭಾಧ್ಯಕ್ಷರೇ. ಆದ್ರೆ ಈ ರಾಜ್ಯದ ರೈತರು ಅದಾರಲ್ಲ, ಅವರು ನಮಗೆಲ್ಲರಿಗೂ ಅನ್ನ ಹಾಕಕತ್ತಾರ ಅನ್ನೋದು ಕೂಡ ನಾವೆಲ್ಲ ಗಮನ ಹರಿಸ್ಬೇಕಾಗ್ತೈತಿ. ಅವರು ಕೂಡ ನಮಗೆ ಅನ್ನ ಹಾಕದೆ ಹೋಗಿದ್ರೆ ಇವತ್ತು ಯಾರು ಬಂದು ಇಲ್ಲಿ ಕೆಲಸ ಮಾಡಕ್ ಆಗ್ತಿದ್ದಿಲ್ಲ ಅಥವಾ ಯಾರೋ ಈ ಪ್ರಶಂಸೆಗೆ ಒಳಪಡಕ್ ಆಗ್ತಿದ್ದಿಲ್ಲ. ಅದಕ್ಕೆ ಮೊದಲನೇದಾಗಿ ಇಡೀ ರಾಜ್ಯದ ಎಲ್ಲಾ ಭಾಗದ ಶಾಸಕರಿಗೆ ನಾವು ಮನವಿ ಮಾಡ್ಕೊಳ್ಳೋದು ಇಷ್ಟ, ನಾವೆಲ್ಲರೂ ಕೂಡಿ ಮೊದಲು ಈ ರಾಜ್ಯದ ರೈತರಿಗೆ, ಈ ದೇಶದ ರೈತರಿಗೆ ನಾವು ಚಿರಋಣಿ ಆಗಿರ್ಬೇಕು ಅನ್ನೋದನ್ನ ನಾವು ಗಮನ ಹರಿಸ್ಬೇಕಂತ ಈ ಸಂದರ್ಭ ಹೇಳಕ್ ಇಷ್ಟಪಡ್ತೀನಿ. ಇದು ಅನುದಾನ ಹಂಚಿಕೆಯನ್ನ ಮಾತಾಡಿದ್ರೆ ಇದು ಮಂಗಳೂರು ಭಾಗ, ಬೆಂಗಳೂರು ಅಥವಾ ಉತ್ತರ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಅಷ್ಟೇ ಅಲ್ಲ, ಇದು ನಮ್ಮ ಇಡೀ ದೇಶದ ನಮಗೆ ಬರಬೇಕಾದಂತ GST ಅನುದಾನ ಕೂಡ ಬರಬೇಕಾಗ್ತೈತಿ. ಆ ವಿಚಾರವಾಗಿನೂ ಕೂಡ ಎಲ್ಲ ವಿರೋಧ ಪಕ್ಷದ ನಾಯಕರು, ಮುಖಂಡರು, ಹಿರಿಯರು ತಾವೆಲ್ಲರೂ ಕೂಡಿ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಧ್ವನಿ ಎತ್ತಬೇಕಂತ ಈ ಸಂದರ್ಭದಾಗ ಕೇಳ್ಕೊಂಡು ಮಾನ್ಯ ಸಭಾಧ್ಯಕ್ಷ ಇನ್ನೂ ಒಂದು 2-3 ವಿಷಯವನ್ನ ತಮ್ಮ ಮುಂದೆ ಪ್ರಸ್ತಾಪ ಮಾಡಿ ಕಂಟ್ರೋಲ್ ಮಾಡಿ. ಅರ್ಧ ಗಂಟೆ ಮಾತಾಡ್ಯಾರ, ಇನ್ನು ಕಂದಾಯ ಇಲಾಖೆಯಿಂದ ಕೆಲವೊಂದು ನಾನು ಈ ಸಂದರ್ಭದಲ್ಲಿ ಮುಗಿಸಬೇಕು. 2 ಲಕ್ಷಕ್ಕಿಂತ ಹೆಚ್ಚು ಮಾನ್ಯ ಸಭಾಧ್ಯಕ್ಷರೇ ಈ ರಾಜ್ಯದಲ್ಲಿ ಹಕ್ಕುಪತ್ರ ವಿತರಣೆಯನ್ನು ಮಾಡಿದ್ದು ಇಡೀ ದೇಶದಲ್ಲಿ ಒಂದು ದೊಡ್ಡ ಇತಿಹಾಸವನ್ನ ಮಾಡೈತಿ. 2 ಲಕ್ಷ ಜನರಿಗೆ ಹಕ್ಕುಪತ್ರವನ್ನು ಕೊಡುದು ಅಂತಂದ್ರೆ ಅವರಿಗೆ ಬದುಕಕ್ಕೊಂದು ಅವಕಾಶವನ್ನು ಕೊಟ್ಟಂಗೆ, ಅವರಿಗೆ ಸಾಮಾಜಿಕವಾಗಿ ನ್ಯಾಯಯುತವಾಗಿ ಬದುಕಕ್ಕೆ ಅವಕಾಶ ಕೊಟ್ಟಂಗೆ ಅನ್ನುವಂಥದ್ದು ನಾವು ಎಲ್ಲರೂ ಗಮನ ಹರಿಸ್ಬೇಕು ಮಾನ್ಯ ಸಭಾಧ್ಯಕ್ಷರೇ. 2 ಲಕ್ಷ ಹಕ್ಕುಪತ್ರಗಳು ಕೊಡೋದು ಇಡೀ ದೇಶದಲ್ಲಿ ಯಾರೂ ಮಾಡೋಕ್ಕಾಗದಿರುವಂಥ ಕೆಲಸವನ್ನ ನಮ್ಮ ರಾಜ್ಯ ಸರ್ಕಾರ ಮತ್ತು ಕಂದಾಯ ಇಲಾಖೆ ಸಚಿವರಾದಂಥ ಕೃಷ್ಣ ಬೈರೇಗೌಡ ಸಾಹೇಬರು ಮಾಡಿದಾರ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ, ಅದರ ಜೊತೆಗೆ 5 ಗ್ಯಾರಂಟಿಗಳ ಬಗ್ಗೆ ಬಹಳ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಮೊನ್ನೆ ಫೆಬ್ರವರಿ 2026 ತನಕ 1,21,598 ಕೋಟಿಯನ್ನು ನಾವು ಈಗಾಗಲೇ ಖರ್ಚು ಮಾಡಿವಿ ಮಾನ್ಯ ಸಭಾಧ್ಯಕ್ಷರೇ. ಅದರ ಜೊತೆಗೆ ಶಿಕ್ಷಣ ಇಲಾಖೆಯಿಂದ KPS ಶಾಲೆ ಬಗ್ಗೆ ಎಲ್ಲೋ ಒಂದು ಕಡೆ ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂಗೆ ಬರೀ KPS ಶಾಲೆಗಳನ್ನು ಕೊಡೋದು ಅಷ್ಟೇ ದೊಡ್ಡದಲ್ಲ, ಅದಕ್ಕೂ ಒಳ್ಳೆ ರೀತಿಯಾದಂಥ ಶಿಕ್ಷಣವನ್ನು ನೀಡುವಂಥ ಶಿಕ್ಷಕರು ಬೇಕು, ತರಬೇತಿಯನ್ನು ಪಡೆದಂಥ ಶಿಕ್ಷಕರು ಬೇಕು ಅನ್ನುವಂಥದ್ದನ್ನು ವಿರೋಧ ಪಕ್ಷದಲ್ಲಿರುವಂಥ ಕೆಲವೊಂದು ಮುಖಂಡರು ಹೇಳಿದ್ರು. ಮಾನ್ಯ ಸಭಾಧ್ಯಕ್ಷರು ಅದಕ್ಕೆ ಬಜೆಟಲ್ಲಿ ಅದನ್ನು ಘೋಷಣೆ ಮಾಡಿ ಅವರಿಗೆ ಟ್ರೈನಿಂಗ್ ಕೊಡುವಂಥ ಕೆಲಸವನ್ನು ಮಾಡಿ ಆ ಶಾಲೆಗಳನ್ನು ಅಭಿವೃದ್ಧಿ ಪಡಿಸುವಂಥ ವಿಚಾರವನ್ನು, ಅದ್ರ ಜೊತೆಗೆ ಇವತ್ತು ಮಂತ್ರಿಗಳು ಕೂಡ ಉತ್ತರ ಕೊಡುವಂಥ ಸಂದರ್ಭದಾಗಲ್ಲ ಅದ್ರ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡ್ಯಾರ. ಹಾಗಾಗಿ KPS ಶಾಲೆಗಳು ಬರುವುದು ಯಾರೋ ಒಬ್ರು ಶ್ರೀಮಂತರ ಮಕ್ಕಳಿಗಲ್ಲ ಮಾನ್ಯ ಸಭಾಧ್ಯಕ್ಷರೇ, ಅವು ನಮ್ಮ ಮತಕ್ಷೇತ್ರ ಅಥವಾ ಬೇರೆ ಮತಕ್ಷೇತ್ರ ಅಥವಾ ಹಳ್ಳಿಗಾಡದಾಗಿರುವವರು ಬಡವ್ರ ಮಕ್ಕಳು ಅಲ್ಲಿಗೆ ಬರ್ತಾರೆ ಅನ್ನೋದು ನಾವೆಲ್ಲರೂ ಕೂಡಿ ಗಮನ ಹರಿಸ್ಬೇಕಾಗ್ತದೆ. ಹಾಗಾಗಿ ಈ ಸಂದರ್ಭದಾಗ ಅವರಿಗೆ ನಾನು ಅಭಿನಂದನೆ ಕೃತಜ್ಞತೆ ಸಲ್ಲಿಸಿ ಇನ್ನು ಹಲವಾರು ಇಲಾಖೆಗಳ ಬಗ್ಗೆ ಮಾತಾಡ್ಬೋದು. ಆದರೂ ಒಂದು ಮಾತನ್ನು ಕೊನೆಯದಾಗಿ ಹೇಳಕ್ಕೆ ಇಷ್ಟಪಡೋದು ಇಷ್ಟ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು 56,000ಕ್ಕಿಂತ ಹೆಚ್ಚು ನಮಗೆ ಖಾಲಿ ಇರುವಂಥ ಹುದ್ದೆಗಳನ್ನು ತುಂಬುವಂಥದಕ್ಕೆ ನಮ್ಮ ರಾಜ್ಯ ಸರ್ಕಾರ ನಿರ್ಧಾರ ಮಾಡೈತೆ. ಹಾಗಾಗಿ ಎಲ್ಲ ಯುವಕರು ಎಷ್ಟು ಮಂದಿ ಅವತ್ತು ಧಾರವಾಡ ಅಥವಾ ಬೇರೆ ಬೇರೆ ಭಾಗದಾಗ ಸ್ಟ್ರೈಕ್ ಮಾಡಿದ್ರು, ಅವರೆಲ್ಲರಿಗೂ ಇವತ್ತು ಎಲ್ಲೋ ಒಂದು ಕಡೆ ಸಣ್ಣ ಮಟ್ಟಕ್ಕಾದರೂ ಅವರು ಖುಷಿ ಪಡುವಂಥ ಸಂಗತಿ, ಅವರಿಗೆ ನ್ಯಾಯ ಕೊಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡೈತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ, ಅದರ ಜೊತೆಗೆ 16 ವರ್ಷಕ್ಕಿಂತ ಕೆಳಗೆ ಇರುವಂಥ ಮಕ್ಕಳಿಗೆ ಮೊಬೈಲನ್ನು ಅದನ್ನು ನಿಷೇಧಿಸಿರುವಂಥದ್ದು ಬಹಳ ಮುಖ್ಯವಾಗಿ ಮಾನ್ಯ ಸಭಾಧ್ಯಕ್ಷರು. ಯಾಕಂದ್ರೆ ನಿಮ್ಯಾನ್ಸಲ್ಲಿ ಒಂದು ಹೊಸ ಕ್ಲಿನಿಕ್ ಅನ್ನು ಓಪನ್ ಮಾಡ್ಯಾರ ಮಾನ್ಯ ಸಭಾಧ್ಯಕ್ಷರೇ, ಅದರ ಹೆಸರು ಶಟ್ ಕ್ಲಿನಿಕ್ ಅಂತ ಹೇಳಿ.
ಈ ರೀತಿಯಾಗಿ ಒತ್ತಡಕ್ಕೊಳಪಡುವಂತ ಮಾನಸಿಕವಾಗಿ ತೊಂದರೆ ಅನುಭವಿಸ್ತಿರುವಂತ ಮಕ್ಕಳಿಗೆ ಅಥವಾ ಬೇರೆಯವರಿಗೂ ಕೂಡ, ಅದು ಆ ಮಕ್ಕಳಿಗೆ ಅಷ್ಟೇ ಅಲ್ಲ, ಅದನ್ನು ಮೀರಿ ಇರುವಂತ ಮಕ್ಕಳಿಗೂ ಕೂಡ ಅಲ್ಲಿ ಶರ್ಟ್ ಕ್ಲಿನಿಕ್ ಅನ್ನುವಂತ ಓಪನ್ ಮಾಡ್ಯಾರ. ಅದಾಗಿ ಈ ಒಂದು ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಮ್ಮ ಸರ್ಕಾರಕ್ಕೆ ಕೇಳ್ಕೊಳ್ಳೋದು ಇಷ್ಟ, ಯಾವುದೇ ಕಾರಣಕ್ಕೂ ಅದು ನಮ್ಮ ಇಡೀ ರಾಜ್ಯ ವ್ಯಾಪ್ತಿ ಒಳಗೆ ಅದು ತಲುಪಬಾರದು ಈ ಸಂದರ್ಭದಲ್ಲಿ ಕೇಳ್ಕೊಂಡು ಒಂದು ಅವಕಾಶವನ್ನು ನೀಡಿದ್ದಕ್ಕಾಗಿ ತಮಗೆ ವಂದಿಸಿ ನನ್ನ ಮಾತು ವಿರಾಮ ಮಾಡ್ತೀನಿ. ನಮಸ್ಕಾರ. ನೆಕ್ಸ್ಟ್